ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆಯಿಂದ ಹರ್ಷಿತಂಗೆ ಜ್ವರ ಇತ್ತು. ಜ್ವರ ಏನು ಕಡಿಮೆ ಆಗಿರಲಿಲ್ಲ, ತೋರಿಸ್ಕೊಂಡು ಬಂದ್ರೂ. ಆದ್ರೂ ಎಕ್ಸಾಮ್ ಇತ್ತು. ಸರಿ, ಅವ್ರ ಟೀಚರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಆದರೆ ಕರ್ಕೊಂಡು ಬಂದು ನೀವೇ 1 ಅವರ್ನಲ್ಲಿ ಬರ್ಸ್ಬಿಟ್ಟು ಮತ್ತು ವಾಪಸ್ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಹರ್ಷಿತಂಗೆ ತುಂಬ ಆಲ್ರೆಡಿ ರಜೆಗಳಾಗಿತ್ತು. ಬರ್ದ್ಬಿಡಮ್ಮ ಅಂತ ಹೇಳಿ ನಾನು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಅವಳಿಗೂ ತಿಂಡಿ ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟು ನಾನೇ ಕರ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಸುಸ್ತು ಮಮ್ಮಿ ಅಂತ ಹೇಳ್ತಾ ಇದು ಕೂತ್ಕೊಂಡಿದ್ಲು. ಇರಲಿ ಪರವಾಗಿಲ್ಲ, ಬೇಗ ನಿನಗೆ ಆದಷ್ಟು ಬರೆದು ಬಂದುಬಿಡು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ರಾಕಿನ ಮನೆಯಲ್ಲೇ ಕಟ್ಟಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನು ರೆಡಿ ಆದೆ. ಅದಾದಮೇಲೆ ಅವಳು ಎಕ್ಸಾಮ್ ಬರೆಯೋ ತನಕ ನಾನು ಸುಮ್ಮನೆ ಆಗಿ ಸ್ಕೂಲಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಅವಳಿಗೆ. ಇದು ಅವಳು ಸ್ಕೂಲ್ ಒಳಗಡೆ ಎಂಟ್ರೆನ್ಸ್ ಇದು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಬಂದಳು. ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಮತ್ತು ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದೆ ನಾನು. ಮನೆಗೆ ಕರ್ಕೊಂಡು ಬಂದಾದಮೇಲೆ ನಮ್ಮ ತಾಯಿ ಊರಿನಲ್ಲಿ ಕೆಲಸ ಮಾಡಿಸ್ತಿದ್ದಾರೆ. ಹಬ್ಬ ಇದೆ ಊರಲ್ಲಿ, ಪಿತೃಪಕ್ಷ ಅಂತಾರಲ್ಲ, ಪಕ್ಷ ಮಾಡ್ತಾರಲ್ಲ ಅದು. ಅಲ್ಲಿ ಪೇಂಟು ಅದು ಇದು ಮಾಡಿಸ್ತಾಯಿದ್ರು. ಮತ್ತು ಇಲ್ಲಿಂದ ಐಟಮ್ಸ್ ತೊಗೊಂಡು ಹೋಗಬೇಕಾಗಿತ್ತು. ಅದಕ್ಕೆ ನಮ್ಮಮ್ಮ ಊರಿಂದ ಬಂದು ಸ್ವಲ್ಪ ಐಟಮ್ಸ್ ಹಾಕೊಂಡು ಹೋಗಬೇಕು ಬಾ ಅಂತ ಕರೆದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು, ಹರ್ಷಿತಾ ಸುಸ್ತಾಗ್ತಾ ಇದೆ ಅಂತ ಅಂದ್ಲು. ಎಳ್ನೀರಿತ್ತು, ಎಳ್ನೀರನ್ನ ಹೊಡೆದು ಅವಳಿಗೆ ಕುಡಿಯೋಕ್ಕೆ ಅಂತ ಕೊಟ್ಟೆ. ಬೇಗ ಬೇಗ ಕುಡ್ಕೊಂಡು ಅವಳು ಮತ್ತು ಅವಳಿಗೆ ಸ್ವೆಟ್ರು ಅದು ಇದು ಎಲ್ಲ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮಮ್ಮನ ಮನೆಗೆ ಕರ್ಕೊಂಡು ಹೊರಟೆ. ನಮ್ಮಮ್ಮ ತಿಂಡಿ ಮಾಡಿಲ್ಲ ಅಂದರು. ಸೊ ನಾನೇ ಪುಳಿಯೋಗರೆ ಮಾಡಿದ್ನಲ್ಲ, ಅದನ್ನೇ ಒಂದು ಬಾಕ್ಸಿಗೆ ಹಾಕ್ಕೊಂಡು ಜೊತೆಯಲ್ಲಿ ತೊಗೊಂಡು ಹೊರಟೆ. ಅವಳು ನಾನು ಬರಲ್ಲ ಅಮ್ಮ, ನೀನು ಹೋಗ್ಬಿಟ್ಟು ಬಾ, ವೆಯ್ಟ್ ಮಾಡ್ತೀನಿ ಅಂದ್ಲು. ಸರಿ, ಅಲ್ಲಿ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ, ಒಬ್ಬಳೇ ಹೇಗಿರ್ತೀಯ ಬಾ ಅಂತ ಹೇಳಿಬಿಟ್ಟು ಅವಳನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡೋಣ ಜೊತೆಲಿ ಅಂತ 3 ಜನನು, ನಾನು, ರಾಕಿ ಮತ್ತು ಹರ್ಷಿತಾ 3 ಹೋದ್ವಿ ಅಮ್ಮ ಮನೆಗೆ. ನಾನು ಹೋಗಿ ನೋಡೋಷ್ಟರಲ್ಲೇ ನಮ್ಮಮ್ಮ ಬಂದು ಆಲ್ರೆಡಿ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು, ಊರಿಗೆ ಏನೇನು ಬೇಕೋ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾನು ಬಂದು ಕೂತ್ಕೊಂಡೆ ಸ್ವಲ್ಪ. ಅಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದಿದ್ದರು. ಇವ್ರು ನಮ್ಮ ಮಾಮ, ಅವ್ರದ್ದು ಟೆಂಪೋ ಇದೆ. ಅವರನ್ನು ಕರೆಸಿದ್ವಿ ಊರಿಗೆ, ಏನು ಶಿಫ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಮಾಮ ಅಂದರೆ ನಮ್ಮ ಮಮ್ಮಿಯವರ ಚಿಕ್ಕಪ್ಪನ ಮಗ ಇವರು. ಸೊ ಅವರು ಬಂದಿದ್ದರು. ನಾನು ಅವರು ಸೇರಿಕೊಂಡು ಎಲ್ಲ ಐಟಮ್ಸ್ ಎಲ್ಲ ಟೆಂಪೋಗೆ ಹಾಕಿದ್ವಿ. ಹಾಕಾದ್ಮೇಲೆ ನಮ್ಮಮ್ಮ ಹೊರಡೋಕ್ಕೆ ಅಂತ ರೆಡಿ ಮಾಡ್ಕೋತಾರೆ. ರಾಜಾವಲಿ ಅಂತ ಫ್ರೀಯಾಗಿ ಅಂತ ಹಾಕ್ಲಾ? ಹುಷಾರು, ನಾಳೆ ಬರ್ತೀನಿ ತಗೋ. ಆಯ್ತಾ, ಬಾಯ್. ಬಾಯ್, ಫೋನ್ ಮಾಡಮ್ಮಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಅನ್ನ ರಸಮ್ ಇತ್ತು ತಿಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ವಿ ನಾನು, ಹರ್ಷಿತಾ. ಆಮೇಲೆ ಹರ್ಷಿತಂಗೆ ಜ್ವರನೇ ಕಡಿಮೆ ಆಗ್ತಿರ್ಲಿಲ್ಲ, ತುಂಬ ಜ್ವರ ಬಂದಿತ್ತು. ಸರಿ ಅಂತ ಮತ್ತೆ ಬೇರೆ ಕ್ಲಿನಿಕ್ಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಅವಳಿಗೆ ತುಂಬ ಸುಸ್ತು ಪಡ್ತಾಯಿದ್ಲು. ಡ್ರಿಪ್ ಹಾಕಿ ಮತ್ತು ಇಂಜೆಕ್ಷನ್ ಹಾಕಿದ್ರು. ಹಾಕಾದ್ಮೇಲೆ ನಾನು ಹೊರಗಡೆ ಹಾಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲೇ 1 ಅವರ್ ಟೈಮ್ ಆಯಿತು. ಸೊ ಇಲ್ಲಿ ಗಣೇಶನ ಬಿಡೋಕೇನೋ ತೊಗೊಂಡು ಹೋಗ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಕೂತಿದ್ದೆ ಹಾಗೇ.
ಅದೆಲ್ಲ ಆದಮೇಲೆ ಹರ್ಷಿತಾ ಬಂದಳು. ಕ್ಲಿನಿಕ್ ಎದುರುಗಡೆನೇ ಒಂದು ಜ್ಯೂಸ್ ಅಂಗಡಿ ಇತ್ತು. ಸೊ ಅಲ್ಲಿ ಹೋಗಿ ಅವಳಿಗೆ ಮೂಸಂಬಿ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ, ನಾನು ಅವಳು ಇಬ್ಬರೂ. ಮಾಡಿಬಿಟ್ಟು ಅವಳಿಗೆ ಜ್ಯೂಸ್ ಕುಡಿಸ್ಬಿಟ್ಟು ಮನೆಗೆ ಕರ್ಕೊಬಂದು ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಅವಳಿಗೆ ಮಲಗಿಸಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್. ಹರ್ಷಿತಂಗೆಲ್ಲ ವಿಶ್ ಮಾಡಿ ಬೇಗ ಹುಷಾರಾಗಲಿ ಅಂತ.